ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇವತ್ತಿನ ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಕ್ಯಾರೆಟ್ ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡಿಕೊಂಡೆ. ಮೊದಲಿಗೆ ಒಂದು ಕಡಾಯಿಯಲ್ಲಿ 2-3 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ದಾದಮೇಲೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಉಪ್ಪು ರುಚಿಗೆ ಬೇಕಾದಷ್ಟು ಆ್ಯಡ್ ಮಾಡಿ ನೀಟಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ಈರುಳ್ಳಿನ. ಅದಾದಮೇಲೆ ಮೊದಲೇ ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಕೊಬೇಕಾಗತ್ತೆ. ನಾನು ಅವಾಗಲೇ ಈರುಳ್ಳಿ ಬೇಯೋದಕ್ಕಷ್ಟೇ ಉಪ್ಪು ಹಾಕಿದ್ದೆ, ಹಾಗಾಗಿ ಕ್ಯಾರೆಟ್ ಮೇಲೂ ಕೂಡ ಸ್ವಲ್ಪ ಹಾಕಿದೆ. ಕ್ಯಾರೆಟ್ ತುಂಬ ಹೊತ್ತು ಫ್ರೈ ಮಾಡಬೇಕು ಅನ್ನೋದೇನಿಲ್ಲ, ಒಂದು 2 to 3 ಮಿನಿಟ್ಸ್ ಸಾಕಾಗುತ್ತೆ. ಅದಾದಮೇಲೆ ಸೆಂಟರಲ್ಲಿ ಡಿವೈಡ್ ಮಾಡಿ 1 ಸ್ಪೂನಷ್ಟು ಎಣ್ಣೆ ಹಾಕಿ ಮೊಟ್ಟೆ ಹಾಕಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಉಪ್ಪು ಜಾಸ್ತಿ ಆಯಿತು ಅಂತ ಕಮೆಂಟ್ ಮಾಡಬೇಡಿ. ನಾನು ಇಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕಿದ್ದೀನಿ, ಅದನ್ನೇ 1-3 ಟೈಮ್ಸ್ ಹಾಕಿದ್ದೀನಿ ಅಷ್ಟೇ. ಒಂದು ಅಡುಗೆ ರುಚಿಯಾಗಿ ಬರಬೇಕು ಅಂತ ಅಂದರೆ ನಾವು ಮಾಡೋ ಮೆಥಡ್ ಮೇಲೂ ಕೂಡ ಅದು ಡಿಪೆಂಡ್ ಆಗಿರುತ್ತೆ. ಈರುಳ್ಳಿ ಮೇಲೆ ಸ್ವಲ್ಪ ನಾನು ಉಪ್ಪು ಆ್ಯಡ್ ಮಾಡಿದೆ ಅಲ್ವಾ, ಸೊ ಅದು ಈರುಳ್ಳಿ ಸಾಫ್ಟಾಗಿ ಬೇಯೋದಕ್ಕೋಸ್ಕರ. ಹಾಗೆ ನೆಕ್ಸ್ಟು ಕ್ಯಾರೆಟ್ ಮೇಲೂ ಹಾಕಿದೆ. ಮೊಟ್ಟೆ ಪಲ್ಯಕ್ಕೆ ಯಾವಾಗ್ಲೂ ಕೊನೆಯಲ್ಲಿ ಉಪ್ಪು ಹಾಕಿದ್ರೆ ಜಾಸ್ತಿ ಉಪ್ಪು ಅನ್ಸ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಬಂದೆ. ಸೊ ಯಾರಾದರೂ ಅದನ್ನೂ ಕೂಡ ಹುಡುಕಿ ಕಮೆಂಟ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಹೇಳಿದೆ ಅಷ್ಟೇ. ಸೊ ಮೊಟ್ಟೆ ಹಾಕಿದಾದ್ಮೇಲೆ ಮೊಟ್ಟೆ ಮತ್ತು ಕ್ಯಾರೆಟ್ ಎರಡು ಮಿಕ್ಸ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಕ್ಯಾರೆಟ್ ಮೊಟ್ಟೆ ಪಲ್ಯ ರೆಡಿ. ಸೇಮ್ ಇದೇ ಥರ ಕ್ಯಾರೆಟ್ ಬದಲು ಬ್ರೋಕೊಲಿ ಕೂಡ ಆ್ಯಡ್ ಮಾಡಿ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಪಾತಿ ಮಾಡ್ತಾ ಇದ್ದೀನಿ. ನನ್ನ ಚಿಕ್ಕ ಮಗಳು ನನಗೆ ಹೆಲ್ಪ್ ಮಾಡ್ತಾ ಇದ್ಲು, ನಾನು ಒತ್ಕೊಡ್ತೀನಿ ಅಂತೆಲ್ಲ ಕೇಳ್ತಾ ಇದ್ಲು. ಸೊ ನಿನಗೆ ಟೈಮ್ ಬರುತ್ತಪ್ಪ ಅಂತೆಲ್ಲ ಹೇಳ್ಕೊಂಡು ನಾನು ಮಾತಾಡಿಕೊಂಡು ಚಪಾತಿ ಎಲ್ಲ ಮಾಡಿದ್ದಾಯಿತು. ನಮ್ಮನೇಲಿ ಎಲ್ಲರಿಗೂ ಫೇವ್ರೇಟ್ ಅಂತ ಹೇಳ್ಬೋದು. ಏನೇ ಹೇಳಿ ಬೆಳಗ್ಗೆ ತಿಂಡಿ ಏನು ಮಾಡೋದು, ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೆ ಏನು ಮಾಡೋದು, ರಾತ್ರಿ ಊಟಕ್ಕೆ ಏನು ಮಾಡೋದು ಅನ್ನೋದ್ರಲ್ಲೇ ದಿನ ಜಾಸ್ತಿ ಕಳೆದೋಗುತ್ತೆ ಅಂತ ಹೇಳ್ಬೋದು. ಇನ್ನು ಅಮೆರಿಕಾದಲ್ಲಂತೂ ಮೊಟ್ಟೆ ಪ್ರೈಸ್ ಜಾಸ್ತಿನೇ ಆಗ್ಬಿಟ್ಟಿದೆ. ಒಂದು ಮೊಟ್ಟೆಗೆ 40 ರೂಪಾಯಿ ಆಗ್ಬಿಟ್ಟಿದೆ. ಸೊ ನೀವು ಈ ವಿಡಿಯೋ ನೋಡ್ತಾ ಇರೋರು ನಿಮ್ಮ ಊರಲ್ಲಿ ಎಷ್ಟಿದೆ ಮೊಟ್ಟೆ ಪ್ರೈಸ್ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.